1996 ಆಗಸ್ಟ್ 26ರಂದು ಫ್ಲೈಟ್ ಲೆಫ್ಟಿನೆಂಟ್ ಸಂದೀಪ್ ಜೈನ್ ಹುತಾತ್ಮರಾದರು. ಫ್ಲೈಟ್ ಲೆಫ್ಟಿನೆಂಟ್ ಸಂದೀಪ್ ಜೈನ್ ಅವರನ್ನು 1994 ಡಿಸೆಂಬರ್ 19ರಿಂದ ಹೆಲಿಕಾಪ್ಟರ್ ಘಟಕದಲ್ಲಿ ನಿಯೋಜಿಸಲಾಗಿತ್ತು. ಅವರು ಭಾರತೀಯ ವಾಯುಪಡೆಯ ಶಿಸ್ತಿನ ಮತ್ತು ಸಮರ್ಪಿತ ಅಧಿಕಾರಿಯಾಗಿದ್ದರು. 1996 ಆಗಸ್ಟ್ನಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಸಂದೀಪ್ ಜೈನ್ ಅವರು ಒಪಿ ಮೇಘದೂತ್ ಪ್ರದೇಶದಲ್ಲಿ ವೈಮಾನಿಕ ನಿರ್ವಹಣೆಯನ್ನು ನಡೆಸಲು ತುಕಡಿಯೊಂದಿಗೆ ಇದ್ದರು. ಈ ಅವಧಿಯಲ್ಲಿ ಶತ್ರು ಸೇನೆಯು ದಕ್ಷಿಣದ ಹಿಮನದಿ ಪ್ರದೇಶದಲ್ಲಿ ತನ್ನ ಪಡೆಗಳನ್ನು ಮರು ನಿಯೋಜಿಸಿತ್ತು ಮತ್ತು ಭಾರತೀಯ ಸೇನೆಯ ಸ್ಥಾನಗಳಿಗೆ ನೇರವಾಗಿ ಬೆದರಿಕೆ ಹಾಕುವ ಕಮಾಂಡಿಂಗ್ ಸ್ಥಾನಗಳಲ್ಲಿ ಹೊಸ ಬಂಕರ್ಗಳನ್ನು ಸ್ಥಾಪಿಸಿತ್ತು. ಆದ್ದರಿಂದ ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಲು ಕೆಲವು ಪ್ರಮುಖ ತುಕಡಿಗಳನ್ನು ನಿಯೋಜಿಸಲು ನಿರ್ಧರಿಸಲಾಯಿತು. ಫ್ಲೈಟ್ ಲೆಫ್ಟಿನೆಂಟ್ ಸಂದೀಪ್ ಜೈನ್ ಈ ವಿಶೇಷ ಕಾರ್ಯಾಚರಣೆಗಳ ಕ್ಯಾಪ್ಟನ್ ಆಗಿದ್ದರು. ಅವರಿಗೆ ಅಲ್ಲಿದ್ದ ಅಪಾಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಯಿತು. ಅಪಾಯಗಳ ಹೊರತಾಗಿಯೂ ಫ್ಲೈಟ್ ಲೆಫ್ಟಿನೆಂಟ್ ಸಂದೀಪ್ ಜೈನ್ ಅವರ ನೇತೃತ್ವದಲ್ಲಿ ಸಮರ್ಪಿತ ಸಿಬ್ಬಂದಿ ಸವಾಲಿನ ಕೆಲಸವನ್ನು ಧೈರ್ಯದಿಂದ ಮತ್ತು ಬುದ್ಧಿವಂತಿಕೆಯಿಂದ ನಿರ್ವಹಿಸಿದರು. ಶತ್ರುಗಳ ಹಸ್ತಕ್ಷೇಪದ ಹೊರತಾಗಿಯೂ 2 ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. 1996 ಆಗಸ್ಟ್ 26ರಂದು 3ನೇ ಹಾರಾಟದ ಸಮಯದಲ್ಲಿ ಶತ್ರು ಪಡೆಯ ಮೇಲೆ ದಾಳಿ ಮಾಡುತ್ತಿದ್ದಾಗ ಅವರ ಹೆಲಿಕಾಪ್ಟರ್ ಶತ್ರು ನೆಲದ ಪಡೆಗಳಿಂದ ಹೊಡೆಯಲ್ಪಟ್ಟು ಫ್ಲೈಟ್ ಲೆಫ್ಟಿನೆಂಟ್ ಸಂದೀಪ್ ಜೈನ್ ಹುತಾತ್ಮರಾದರು. ಅವರ ಶೌರ್ಯ ಮತ್ತು ಅತ್ಯುನ್ನತ ತ್ಯಾಗಕ್ಕಾಗಿ ಅವರಿಗೆ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಶೌರ್ಯ ಚಕ್ರವನ್ನು ನೀಡಿ ಗೌರವಿಸಲಾಯಿತು. 1303 ಆಗಸ್ಟ್ 26ರಂದು ರಾಣಿ ಪದ್ಮಿನಿ 16,000 ಕ್ಷತ್ರಿಯರು ಮತ್ತು ಮಕ್ಕಳೊಂದಿಗೆ ತನ್ನನ್ನು ಅಗ್ನಿಗೆ ಅರ್ಪಿಸಿಕೊಂಡರು. ವಾಸ್ತವವಾಗಿ ದೆಹಲಿ ಸುಲ್ತಾನರ ಖಿಲ್ಜಿ ರಾಜವಂಶದ 2ನೇ ಆಡಳಿತಗಾರ ಅಲ್ಲಾವುದ್ದೀನ್ ಖಿಲ್ಜಿ 1303 ಜನವರಿ 29ರಂದು ಚಿತ್ತೋರ್ಗಢವನ್ನು ಆಕ್ರಮಣ ಮಾಡಿದ. ಖಿಲ್ಜಿ ರಜಪೂತ ದೊರೆಗಳನ್ನು ಹತ್ತಿಕ್ಕಲು ಚಿತ್ತೋರಗಢಕ್ಕೆ ತೆರಳಿದ್ದ. ಕೆಲವು ಇತಿಹಾಸಕಾರರು ಖಿಲ್ಜಿಯು ರಾಣಿ ಪದ್ಮಿನಿಗಾಗಿ ಚಿತ್ತೋರಗಢದ ಮೇಲೆ ದಾಳಿ ಮಾಡಿದ ಎಂದು ನಂಬುತ್ತಾರೆ. ಆದರೆ ಕೆಲವು ಇತಿಹಾಸಕಾರರು ಈ ಸತ್ಯವನ್ನು ವಿರೋಧಿಸುತ್ತಾರೆ. ಚಿತ್ತೋರಗಢದ ಕೋಟೆಯನ್ನು ಭೇದಿಸುವುದು ಬಹಳ ಕಷ್ಟಕರವಾದ ಕೆಲಸವಾಗಿತ್ತು. ಆದ್ದರಿಂದ ಖಿಲ್ಜಿ ತನ್ನ ಸೈನ್ಯದೊಂದಿಗೆ ಹಲವಾರು ತಿಂಗಳುಗಳ ಕಾಲ ಕೋಟೆಯ ಹೊರಗೆ ಬೀಡುಬಿಟ್ಟಿದ್ದ. ಸಮಯ ಕಳೆದಂತೆ ಕೋಟೆಯೊಳಗಿನ ಧಾನ್ಯಗಳು ಕಡಿಮೆಯಾಗುತ್ತಿದ್ದವು. ಅಂತಹ ಪರಿಸ್ಥಿತಿಯಲ್ಲಿ ರಾಜ ರತನ್ ಸಿಂಗ್ ಜನರನ್ನು ರಕ್ಷಿಸಲು ಯುದ್ಧ ಘೋಷಿಸಿದರು. ಅದರ ನಂತರ ಭೀಕರ ಯುದ್ಧ ನಡೆಯಿತು. 1303 ಆಗಸ್ಟ್ 26ರಂದು ರಾಜ ರತನ್ ಸಿಂಗ್ ಖಿಲ್ಜಿ ವಿರುದ್ಧ ಹೋರಾಡುವಾಗ ಹುತಾತ್ಮರಾದರು. ಅದೇ ಸಮಯದಲ್ಲಿ ರಾಣಿ ಪದ್ಮಿನಿಯು 16,000 ಕ್ಷತ್ರಿಯರು ಮತ್ತು ಮಕ್ಕಳೊಂದಿಗೆ ತನ್ನನ್ನು ಅಗ್ನಿಗೆ ಅರ್ಪಿಸಿದರು. ಈ ಜೌಹರ್ ಇತಿಹಾಸದಲ್ಲಿ ಅತಿ ದೊಡ್ಡ ಜೌಹರ್ ಎಂದು ಹೇಳಲಾಗುತ್ತದೆ. 1914 ಆಗಸ್ಟ್ 26ರಂದು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಕೋಲ್ಕತ್ತಾದಲ್ಲಿ ಕ್ರಾಂತಿಕಾರಿಗಳು ಶಸ್ತ್ರಾಸ್ತ್ರಗಳನ್ನು ಲೂಟಿ ಮಾಡುವ ಪ್ರಮುಖ ಕಾರ್ಯಾಚರಣೆಯನ್ನು ನಡೆಸಿದರು. ಈ ಘಟನೆಯು ಆ ಕಾಲದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ದಿಟ್ಟ ಚಟುವಟಿಕೆಗಳ ಒಂದು ಭಾಗವಾಗಿತ್ತು. ಅವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸಶಸ್ತ್ರ ಹೋರಾಟಕ್ಕೆ ಶಸ್ತ್ರಾಸ್ತ್ರ ಮತ್ತು ಸಂಪನ್ಮೂಲಗಳನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತಿದ್ದರು. ಈ ಘಟನೆಯ ಪರಿಣಾಮವು ನಂತರ ಕಾಕೋರಿ ಟ್ರೈನ್ ಆಕ್ಷನ್ ಮತ್ತು ಗದರ್ ಚಳುವಳಿಯಂತಹ ಪ್ರಮುಖ ಅಭಿಯಾನಗಳಲ್ಲಿಯೂ ಕಂಡುಬಂದಿತ್ತು. ಕೋಲ್ಕತ್ತಾದ ಬಾರಾ ಬಜಾರ್ ಪ್ರದೇಶದಲ್ಲಿ ಬ್ರಿಟಿಷ್ ಸರ್ಕಾರದ ಬೃಹತ್ ಶಸ್ತ್ರಾಸ್ತ್ರಗಳ ಸಂಗ್ರಹದ ಮೇಲೆ ಕ್ರಾಂತಿಕಾರಿಗಳು ದಾಳಿ ನಡೆಸಿದ್ದರು ಎಂದು ಹೇಳಲಾಗುತ್ತದೆ. ಈ ದಾಳಿಯಲ್ಲಿ ಕ್ರಾಂತಿಕಾರಿಗಳು ಹೆಚ್ಚಿನ ಸಂಖ್ಯೆಯ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನು ಲೂಟಿ ಮಾಡಿದರು. ಕ್ರಾಂತಿಕಾರಿ ಶಿರೀಶ್ ಚಂದ್ರ ಮಿತ್ರ ಸೇರಿದಂತೆ ಬಂಗಾಳದ ಪ್ರಮುಖ ಕ್ರಾಂತಿಕಾರಿಗಳ ನೇತೃತ್ವದಲ್ಲಿ ಈ ಲೂಟಿ ನಡೆಯಿತು. ಈ ಕ್ರಾಂತಿಕಾರಿಗಳ ಗುರಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವುದು ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸಂಘಟಿತ ದಂಗೆಯನ್ನು ಮಾಡುವುದಾಗಿತ್ತು. ಕ್ರಾಂತಿಕಾರಿಗಳ ಬಳಿ 50 ಬಂದೂಕುಗಳು ಮತ್ತು 46,000 ಸುತ್ತಿನ ಬುಲೆಟ್ಗಳಿದ್ದವು. ಅಲ್ಲಿಂದ ಈ ಶಸ್ತ್ರಾಸ್ತ್ರಗಳನ್ನು ವಿವಿಧ ಕ್ರಾಂತಿಕಾರಿಗಳಿಗೆ ವಿತರಿಸಲಾಯಿತು. ಮದರ್ ತೆರೇಸಾ ಅವರು 1910 ಆಗಸ್ಟ್ 26ರಂದು ಮ್ಯಾಸಿಡೋನಿಯಾದಲ್ಲಿ ಜನಿಸಿದರು. ಅವರು ಪ್ರಸಿದ್ಧ ಕ್ಯಾಥೋಲಿಕ್ ಸನ್ಯಾಸಿನಿಯಾಗಿದ್ದರು. ಅವರಿಗೆ 1979ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಮದರ್ ತೆರೇಸಾ 1929ರಲ್ಲಿ ಭಾರತಕ್ಕೆ ಬಂದು ಇಲ್ಲಿಯೇ ನೆಲೆಸಿದರು. ಅವರು 1950ರಲ್ಲಿ ಕೋಲ್ಕತ್ತಾದಲ್ಲಿ ಮಿಷನರೀಸ್ ಆಫ್ ಚಾರಿಟಿಯನ್ನು ಸ್ಥಾಪಿಸಿದರು. ಮಕ್ಕಳ ಕಳ್ಳಸಾಗಣೆ ಮತ್ತು ಬಲವಂತದ ಮತಾಂತರದ ಆರೋಪ ಇವರ ಮೇಲಿದೆ. ಒಂದೆಡೆ ಮದರ್ ತೆರೇಸಾ ಅವರನ್ನು
ಮಾನವೀಯತೆಯ ಮೂರ್ತ ರೂಪವೆಂದು ಪರಿಗಣಿಸಿದರೆ, ಮತ್ತೊಂದೆಡೆ ಅವರು ಭಾರತಕ್ಕೆ ಬಂದ ಉದ್ದೇಶವು ಕ್ರಿಶ್ಚಿಯನ್ ಧರ್ಮವನ್ನು ಹರಡುವುದಾಗಿತ್ತು ಎಂದು ಕೆಲವರು ನಂಬುತ್ತಾರೆ. ಮದರ್ ತೆರೇಸಾ ಅವರು ಚಾರಿಟಿಯ ಹೆಸರಿನಲ್ಲಿ ಹೆಚ್ಚಿನ ಸಂಖ್ಯೆಯ ಜನರನ್ನು ಮತಾಂತರಿಸಿದ್ದರು ಎಂದು ಜನರು ನಂಬುತ್ತಾರೆ. ಅವರು ದೇಶದಲ್ಲಿ ಹೇರಲಾದ ತುರ್ತು ಪರಿಸ್ಥಿತಿಯನ್ನು ಸಹ ಬೆಂಬಲಿಸಿದ್ದರು. ಇಂದಿರಾ ಗಾಂಧಿಯವರ ಸರ್ಕಾರ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಮದರ್ ತೆರೇಸಾ ಅವರು ಜನರು ಅದರಿಂದ ಸಂತೋಷವಾಗಿದ್ದಾರೆ, ಅವರು ಹೆಚ್ಚಿನ ಉದ್ಯೋಗವನ್ನು ಹೊಂದಿದ್ದಾರೆ ಮತ್ತು ಮುಷ್ಕರಗಳು ಕಡಿಮೆಯಾಗುತ್ತಿವೆ ಎಂದು ಹೇಳಿದ್ದರು. ಟ್ಯಾನೆನ್ಬರ್ಗ್ ಕದನವು 1914ರ ಆಗಸ್ಟ್ 26ರಂದು ಮೊದಲ ವಿಶ್ವಯುದ್ಧದ ಸಮಯದಲ್ಲಿ ನಡೆಯಿತು. ಈ ಯುದ್ಧವು ಜರ್ಮನ್ ಸಾಮ್ರಾಜ್ಯದ ಪೂರ್ವ ಪ್ರಶಿಯಾ ಬಳಿಯ ಅಲೆನ್ಸ್ಟೈನ್ ಎಂಬ ಪ್ರದೇಶದಲ್ಲಿ ನಡೆಯಿತು. ಪ್ರಸ್ತುತ ಈ ಪ್ರದೇಶವು ಪೋಲೆಂಡ್ನ ನಿಯಂತ್ರಣದಲ್ಲಿದೆ. ಟ್ಯಾನೆನ್ಬರ್ಗ್ ಕದನ ರಷ್ಯಾ ಮತ್ತು ಜರ್ಮನಿ ನಡುವೆ ನಡೆಯಿತು. ಈ ಯುದ್ಧದಲ್ಲಿ ರಷ್ಯಾವನ್ನು ಸೋಲಿಸಲಾಯಿತು ಮತ್ತು ರಷ್ಯಾದ ಸೈನ್ಯದ ಕಮಾಂಡಿಂಗ್ ಜನರಲ್ ಅಲೆಕ್ಸಾಂಡರ್ ಸ್ಯಾಮ್ಸೋನೋವ್ ಅವರನ್ನು ಹತ್ಯೆ ಮಾಡಲಾಯಿತು. ಈ ಯುದ್ಧದಲ್ಲಿ ಫೀಲ್ಡ್ ಮಾರ್ಷಲ್ ಪಾಲ್ ಹಿಂಡೆನ್ಬರ್ಗ್ ಜರ್ಮನ್ ಸೈನ್ಯದ ನೇತೃತ್ವ ವಹಿಸಿದ್ದರು. ಈ ಯುದ್ಧದ ನಂತರ ರಷ್ಯಾ ಪ್ರಶಿಯಾದಿಂದ ಹಿಮ್ಮೆಟ್ಟಿತು. ಟ್ಯಾನೆನ್ಬರ್ಗ್ ಕದನವನ್ನು ಪ್ರಶಿಯಾ ಕದನ ಎಂದು ಕರೆಯುತ್ತಾರೆ. ಈ ಯುದ್ಧವು 5 ದಿನಗಳ ಕಾಲ ನಡೆಯಿತು ಮತ್ತು ಆಗಸ್ಟ್ 30ರಂದು ಕೊನೆಗೊಂಡಿತು.